ಎಷ್ಟು 1 ಅವರ್ ನಾವು ಜರ್ನಿ ಮಾಡ್ಲಪ್ಪ, 2 ಅವರ್ ಜರ್ನಿ ಮಾಡಲಿ, ಕೊನೆಗೆ ಒಂದು 10 ನಿಮಿಷ ಹೊರಗೆ ಬಂದ್ವಿ ಅಂದ್ರೆ ಎಷ್ಟು ಬಿಸಿಲಿಗೆ ಕಷ್ಟ ಆಗುತ್ತೆ ನೋಡು. ಬರ್ರಿ ಬರ್ರಿ ಕುಂದ್ರು. ಏನಪ್ಪ ವಿಷಯ? ಕರಿ ನಿನ್ನ ಮಗಳನ್ನ, ಅಳಿಯನ್ನ, ನಿನ್ನ ಹೆಂಡತಿನ. ಏನು ವಿಷಯ? ಏನು ಮಾತಾಡ್ಬೇಕು? ಎದಕ್ಕೆ ಹಂಗೆ ನಿಂದಕ್ಕಿಲ್ಲ ನಮ್ಮನ್ನು ಓಡ್ಸ್ಕೊಂಡು ಕರ್ಕೊಂಬಂದು? ನಿಮ್ಮವ ಇಲ್ಲದಳ? ನಿಮ್ಮವನ್ ಬಿಟ್ಟು ಬಂದೆಲ್ಲೋ? ಅಯ್ಯೋ ಅಪ್ಪ, ಹೋದ್ ಸರಿ ಬಂದಾಗ ಅವ್ರ ಮಗ ಬಾಜು ಮನಿ ಅಮ್ಮಾರು ಪರಿಚಯ ಆಗಿದ್ರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಾಳ. ನೀವು ಓರಿ ಒಳಗೆ ಬನ್ನಿ ಅಂತಂದ್ಲು, ಮತ್ತು ಬನ್ನಿ ಬಿಟ್ಟಕ್ಕಿನ್ನ. ಬಂದೆ ಮತ್ತು ಆಜು ಬಾಜು ಅವರು ಪರಿಚಯ ಆಗಿದ್ರ, ಮತ್ತು 1 ವಾರ ಅಂಗಟ್ಲೆ ಇದ್ವಲ್ಲ ನಾವು ಬಂದಾಗ. ಅದಕ್ಕೆ ಯಾಕೆ ಏನು ಬಂದೇ ಇಲ್ಲಲ್ಲ ಅಂತಂದು ಅನ್ನಕತ್ತಿದ್ರು. ಅಲ್ಲಲ್ಲ, ಅಂಗಡಿನ ಬಂದ್ ಮಾಡಿ ಏನು ಮಾಡಕತ್ತಾನವ ನೀನು ಅಳಿಯ? ಹಾಂ, ಅಂಗಡಿ ಬಂದೈತಲ್ಲ, ಅದನ್ನ ಹೇಳಕತ್ತಿದ್ರು ಅವರು. ಒಟ್ಟ ತೆಗೆಯೋದೇ ಇಲ್ಲ ಅಂತ, ಹುಡುಗೊಂದ ಕೆಲ್ಸಕ್ಕೆ ಹೋಗ್ಬರ್ತಂತ, ಮನೆಗೆ ಇರಲ್ಲ ಅಂತಂದು. ಅದನ್ನ ಇಷ್ಟೊತ್ತು ನೀನು ಅಳಿಯಂದ ಕತಿ ಮಾಡಿ ಹೇಳಿದ್ಲಕ್ಕಿ ಬಾಜು ಮನೆ ಮುದಿಕ್. ಮತ್ತೆ ಇವನ ನೀಚ ಕಡೆ ಬಾಲ, ನಾ ಚೇರಿ ಕುಂದಿರ್ತೀನಿ ಅಪ್ಪ. ಆ ಕುರ್ಚಕ್ಕೆ ಆರಾಮ್ ಕುಂತ್ನಿ ಅಂದ್ರೆ ಗಾಳಿ ಬರ್ತೈತೆ ತಗ. ಇಲ್ಲ ಅಂದ್ರೆ ಡೈನಿಂಗ್ ಟೇಬಲ್ ಮುಂದೆ ಐತಲ್ಲ, ಆ ಕುರ್ಚಿ ತಮ್ಮ ನನಗೊಂದು. ಹೌದಲ್ಲಪ್ಪ ಸುರೇಶ, ಯಾಕೆ ಅಂಗಡಿ ತೆಗ್ದಿಲ್ಲ? ಎಲ್ಲೋಗ್ಯಾರ? ಬಾಗ್ಲು ಇಂಥ ಪರಿ ಬಾಗ್ಲು ತಕ್ಕೊಂಡು ಎಟತ್ತಾತ್ ನಾವು ಬಂದು ಕುಂತು, ಯಾರು ಹೊರಗೆ ಬರೋಲ್ರಲ್ಲ. ಇವತ್ತು ಯಾವ ವಾರ? ಇವತ್ತು ಐತಾರ. ಇವತ್ತೇನು ಆಕಿದು ಆಫೀಸು ಇರೋದಲ್ಲ, ಮನ್ಯಾಗ ಇರ್ಬೇಕು. ಈಗೆಲ್ಲೋಗ್ಯಾಳ ನೀನು ಹೆಂಡ್ತಿ? ನೋಡು, ಕರಿ ಒಮ್ಮೆ. ಸಂಗೀತಿ, ಏನ್ ಸಂಗೀತಿ? ಏನ ಅತ್ತಿಯರ ಮಾವಾರ ಏನಿದು? 4 ಮಂದಿ ಬಂದ್ಬಿಟ್ಟಿರಲ್ಲ. ಲೇ, ಏನು ನಿನ್ನ ಹುಡುಗಾಟ ಆಡಕತ್ತಿ ಏನು? ನೀ ಏನು ಹೇಳಿದ್ ನನಗೆ? ನಿನ್ನೆ ಬರ್ತೀನಿ ಅಂತ ಹೇಳಿದ್ದಿಲ್ಲ? ಮತ್ತೆ ಫೋನ್ ಮಾಡಿ ಏನೋ ಮಾತಾಡ್ಬೇಕಂತ ನೀವು ಬರ್ರಿ ಪಟ್ಟಣ ಅಂತ ಹೇಳಿ ಕಾಸ ಅತ್ತಿಯರ್ಗೂ ಮಾವರ್ಗೂ ಹೇಳೋ ಅಂಥ ವಿಷಯ. ಮತ್ತು ಮೊದ್ಲು ಅವ್ರಿಗೆ ಹೇಳ್ಬೇಕು ಇದನ್ನ, ರಮೇಶ್ಗೂ ಹೇಳ್ಬೇಕು ಅಂತ ಹೇಳ್ಬೇಕು ನೀನು. ಅದಕ್ಕೆ ನಾನು ಇಂದ್ರಕಿಲ್ದ 3 ಮಂದಿನ ಹೊಂಡಿಸ್ಕೊಂಡು ಕರ್ಕೊಂಬಂದಿನಿ. ನೀನೇನು ಈಗ ನಾಟಕ ಮಾಡಕತ್ತೀಯನ? ಎಲ್ಲದವ್ರಿಬ್ರು? ನಿಹಾರಿಕಾ ಎಲ್ಲದಾಳ? ಸಂತೋಷ ಎಲ್ಲದಾನ? ಅಯ್ಯೋ, ನನ್ನ ಗಂಡನ ತಲೆ ಕೊಲ್ ಹಚ್ಚಲಿ, ಎಂಥ ತಲೆ ಕೊಟ್ಟಿದ್ದಾನೆ ಭಗವಂತ. ಮತ್ತೆ ಇದ್ರ ಹತ್ರ ಮಾತಾಡ್ಬೇಕಂತ ನಾನು ಅಂದೀನಿ. ಅವ್ರವನು ಅವ್ರ ತಮ್ಮನ್ನು ಅವ್ರ ಅಪ್ಪನ್ನು ಕರ್ಕೊಂಬಂದು ನಿಂತೈತಿ. ಅಯ್ಯ ಥೂ, ಏನು ಗುಣಗಕತ್ತಿಯಲ್ಲ ಒಂದೇ ಸಮ? ಏನದು? ಏನಿಲ್ರಿ, ನಮ್ಮ ನಿಹಾರಿಕಾಗ ಯಾಡದವಂತ ಹೊಟ್ಟೆ ಕೂಸು ಬಸರದಾಳಾಕಿ. ಅದ ವಿಷಯ ಹೇಳಕ್ಕನ ಅವ್ರ ಅತ್ತಿ ಮಾವನ ಮನೆಗೆ ಹೋಗ್ಯಾಳ. ಹೌದಾ? ಕರೆ ಹೇಳಕತ್ತೀಯ? ಏನು ಹೇಳಕತ್ತೀಯವಾ ಸಂಗೀತ? ನಿನ್ನ ಮಗಳು ಇದ್ರಾಗ ಭಾರಿ ಪಾಸ್ಟ್ ಅದಾವಡು. ಏನನ್ನ ನಮ್ಮ ಈಕಿ ಪಾಸ್ಟ್ ಇಲ್ಲ, ಸೌಜನ್ಯ. ಅವರಿಬ್ಬರದು ಗಂಡ ಇಂತಿದ್ದು ಸುದ್ದಿ ಇಲ್ಲ, ಸೊಕ್ಕಾಲಿಲ್ಲ. ಅಲ್ಲೊಂದಿಟ್ಟು ಹೋಗಿ ಬರ್ಬೇಕಂತ ಅನ್ಕೊಳಕತ್ತಿದ್ವಿ. ಆಟನತ್ಲಿಗೆನ ಈಕಿದ್ದು ಸುದ್ದಿ ಎತ್ತೇನೆ ಈಗ. ಚಲೋ ಆತವ, ಅವಳಿ ಜವಳಿ ಅದಾವಂತ ನಮ್ಮ ನಿಯಾರಿಕನ ಹೊಟ್ಟಾಗ. ಅಯ್ಯೋ ಗೆದ್ಲ ಬಿಡು. ಒಂದು ಹೆಣ್ಣು ಒಂದು ಗಂಡ ಆತಂದ್ರೆ ಮುಗಿದೋತು, ಒಂದ ಸರಿಗೆ ಎಲ್ಲ ಮುಗಿದು ಬಿಡ್ತಕ್ಕಿಗೆ. ಮತ್ತೆ ಇನ್ನೊಮ್ಮೆ ಹಡಿಬೇಕು ಮಾಡಬೇಕು ಅನ್ನೋ ಚಿಂತೆ ಇರೋದಿಲ್ಲ. ಎಂಥ ವಿಷಯ ಹೇಳಿದೆ, ನಿನ್ನ ಬಾಯಿಗೆ ಸಕ್ರೆ ಹಾಕ್ಲಿ. ನನಗನ್ಸುತ್ತ ಇದ ಮೊದ್ಲು ಅನ್ಸುತ್ತೆ ನೋಡು, ನಿನ್ನ ಬಾಯಾಗ ಇಂಥ ಖುಷಿ ವಿಚಾರ ಬಂದಿದ್ದು. ಅದಕ್ಕೆ ಮೊದಲು ಈ ವಿಷಯನ ನಿಮ್ಮ ಅತ್ತಿ ಮಾವಗನ ಹೇಳವ, ಅವರು ಒಂದಿಟ್ಟು ಅಂದ್ರೆ ಖುಷಿ ಪಡ್ತಾರ ಅಂತ ನಾನು ಅನ್ನೆ. ಅದಕ್ಕೆ ಹಂಗಂದ್ರೆ ಮೊದ್ಲೋಗಿ ಹೇಳಿ ಬಂದ್ಬಿಡ್ತೀನವ ಅಂತಂದು ನಿನ್ನೆ ಗೊತ್ತಾತ. ನಿನ್ನ ದವಾಖಾನಿಗೆ ಹಾಕಿ ನಾನು ಕೂಡೇ ಹೋಗಿದ್ವಿ. ಅದಕ್ಕೆ ನಾನು 1 ದಿನದಾಗ ಬರ್ತೀನಿ ಅಂದಕ್ಕಿ ಇಷ್ಟು ದಿನ ಉಳ್ಕೊಂಡು ಮತ್ತೆ ಎಲ್ಲಾನು ಇದು ಮಾಡಿ ಏನು ಕೇಳೋಣ ಅಂತಂದು ಕುಂತ್ ನೋಡ್ರಿ. ಅದಕ್ಕೆ ಬರಲಿಲ್ಲ ನಾನು. ಆಮೇಲೆ ಇನ್ನೂ ಒಂದು ವಿಷಯ ಐತ್ರಿ. ಅವು ಏನು ಖುಷಿ ಪಡ್ತಾವ? ಅವು ಇರೋ ಹುಟ್ಟಿಗೆ ಅವಕ್ಕೆ ಮಕ್ಕಳಕ್ಕ ಒಂದರ ಖುಷಿ ಪಡ್ತಾಳೆ ಇಲ್ಲ. ಯಾವಾಗ ಹೋಗ್ಯಾರ ಅವ್ರು? ಇವತ್ತೇ ಹೋಗ್ಯಾರ್ರಿ ಮುಂಜಾನೆ. ಆತು ಬಿಡು, ಚಲೋ ಆತ. ಇನ್ನೊಂದು ವಿಷಯ ಏನದು? ಏನೋ ಹೇಳ್ಬೇಕಂದೆಲ್ಲ? ಆತ ಒಟ್ಟ ಅಂಗಡಿ ಬಾಗಿಲು ತೆಗಿವಲ್ಲಂತ್ರಿ ನಮ್ಮ ಸಂತೋಷ. ಮೈಗಳತನ ಮಾಡೋದು, ಈಕಿ ಅಚ್ಚಾಗ ಆಫೀಸಿಗೆ ಹೋಗತ್ಲಿಗೇನ ಅವ ಬಾಗಿಲು ಬಂದು ಮಾಡ್ಕೊಂಡು ಮನ್ಯಾಗ ಮಕ್ಕೊಳೋದು, ಆಮೇಲೆ ದೋಸ್ತರ ಜೊತೆ ಹೊರಗೆ ಹೋಗೋದು, ಆಮೇಲೆ ಎಲ್ಲ ಬಿಟ್ಟು ಕೊಟ್ಟು ಅಲ್ಲಿ ಹೋದೆ ಇಲ್ಲಿ ಹೋದೆ ಮಾಡೋದು ಮಾಡಕತ್ತಾನಂತ್ರಿ. ಈಗೇನು ನಿಮ್ಗೆ ಹೇಳಾರಲ್ರಿ ಅವ್ರ ಅಕ್ಕಾರು, ಅದೆಲ್ಲ ಕರೆ. ಅದಕ್ಕೆ ಈಕೇನಂತಾಳ, ಈಗ ನಾನು ಇರೋದಿಲ್ಲಲ್ಲ ಯವ್ವ ಮನ್ಯಾಗ, ಅದಕ್ಕೆ ಹಿಂಗೆ ಮಾಡಕತ್ತಾನ. ಅದಕ್ಕೆ ನಾನು ಮತ್ತು ಇವರು ಅಲ್ಲೇ ಹೋಗೇ ಇರ್ತೀವಿ, ನಮ್ಮ ಅತ್ತೆ ಹತ್ರ ಮಾತಾಡ್ತೀವಿ ಅಂತ ಅಂದಾಳ. ಇನ್ನು ಫೋನ್ಗೀನು ಏನು ಮಾಡಿಲ್ಲ, ಮತ್ತು ಅಲ್ಲಿ ಹೋಗಿ ಮುಟ್ಟಿವಂತನೂ ಮಾಡಿಲ್ಲ ನನಗೆ. ನಾನು ಮಾಡಕ್ಕೆ ಹೋಗಿಲ್ಲ. ಮತ್ತು ಅಲ್ಲಿ ಭಾಳ ದಿನಕ್ಕೆ ಹೋಗ್ಯಾರ, ಅಲ್ಲಿ ಏನೇನು ನಡೆಯಕತ್ತೈತೆ ಏನೋ ನನಗೂ ಗೊತ್ತಿಲ್ಲ. ಆಕೆ ಮಾಡ್ಲಿ ಅಂತ ಅಕ್ಕಿ ಫೋನಿಗೆ ಕಾಯಕತ್ತಿದ್ದೆ. ಆಟರಂತಲೇ ನೀವು ಬಂದಿರಿ ನೋಡ್ರಿ. ಅವಂಗೇನು ಬಂದೈತ್ಲಿ ಅವಂಗ? ಅಲ್ರಿ ಅತ್ತಿಗೆಮ್ಮ, ಕಂಡಾಪಟ್ಟಿ ಬಂಡವಾಳ ಹಾಕಿ ಮಾಲ್ ತರಿಸಿ ಅಂಗಡಿ ಮಾಡಿ ಕೊಟ್ರ ಮತ್ತು ಸೊಕ್ಕಲ್ಲನ್ರಿ ಅವಂದು? ಇಲ್ಲಪ್ಪ, ನನಗನ್ಸುತ್ತ ಅವ ಬಗೆಹರಿಯೋದಲ್ಲ ಅವಂಗ. ಯಾಕಂದ್ರೆ ಸಾವ್ಕಾರ ಮನೆ ಹುಡುಗಲ್ಲ, ಕಾಸ್ಟ್ ಗೊತ್ತಿಲ್ಲ, ದುಡ್ದು ಗೊತ್ತಿಲ್ಲ, ದುಡಿ ಸಿಗೊಂಡು ಗೊತ್ತೈತೆ ಅಷ್ಟ ಆತಗ. ನೀನು ತೊಗೊಂಡು ಮೇಲ್ವಿಚಾರಣೆ ಮಾಡತ್ತಾತ, ಮ್ಯಾನೇಜರ್ ಕೆಲಸ ಅಂತಾರಲ್ಲ ಅದನ್ನು ಮಾಡತ್ತಾತ, ಸೂಪರ್ವೈಸನ್ ಕೆಲಸ ಮಾಡ್ತಾನ. ಅದಕ್ಕೆ ನಾನೇನಂತೀನಿ, ಬಡ ಅಲ್ಲೇ ಇರಲಿ ಅವರು. ನಾನು ಹ್ಞೂ ಅಂತೀನಿ. ಈಗ
ನೋಡೋಣ ಅವ್ರು ಬಂದ್ರಂದ್ರೆ ಹ್ಞೂ ಅಂದ್ರಂದ್ರೆ ಅಂಗಡಿನ ಯಾರಿಗಾರ ಕೊಟ್ಬಿಡ್ರಿ ರಮೇಶ. ಏನ್ರಿ ಅತ್ತಿಗೆಮ್ಮ ಹುಡುಗಾಟ ಆಡ್ತೀರಿ ನೀವು? ನಿನ್ನ ಮಕದಾಗ ಒಂದಿಷ್ಟು ಮದ್ದು ಹರಿಲಿ ಲೇ. ನೀನೇನ್ಲೇ ನಿನ್ನ ಗಂಡನು ಕಿರಾಣ ಅಂಗಡಿ ಮಾಡ್ತೀವಿ ಅಂತ ಇಬ್ರು ಗಂಡ ಐತಿ ತಕ್ಕ ಕುಣಿದು ಕಿರಾಣ ಅಂಗಡಿ ಮಾಡಿದ್ರಿ. ಅದನ್ನು ಒಂದು ಚಂದಾಗ ಅದನ್ನು ಒಂದು 3 ದಿನ ನಡೆಸಲಿಲ್ಲ. ಈಗ ಇವಂದು ಹಂಗಾನೆ 1 ವರ್ಷ ಒಪ್ಪತ್ತರ ನಡೆಸ್ಯಾರ ಇಲ್ಲಿ ನೋಡು. ನಿನ್ನ ಎಲ್ಲಾರ ಹೋಗತ್ತಾಗ ಏನು ಆಡುಂಬ ಕೆಡ್ಸುಂಬ ಅಂತಂದು ಈಗ ಈ ಮನೆ 3 ವರ್ಷಕ್ಕೆ ಹಾಕ್ಸ್ಕೊಂಡೈತಿ. ಈಗ 1 ವರ್ಷ ಆಗೈತಿ, ಇನ್ನು 2 ವರ್ಷದ್ದು. ಈಗ ಈ ಮನಿದು ಅದು ಅಂತ ನೋಡ್ಕೊಂಡು ಕುತ್ಕೊಂಡ್ರಿ ಅಲ್ಲಿ ಕಂಡಾಪಟ್ಟಿ ಆಸ್ತಿ ಹೋಗ್ಬಿಡ್ತೀರಿ ಅತ್ತಿಯಾರ. ಅದಕ್ಕೆ ಹೇಳಕತ್ತೀನಿ ನಾನು. ಯವ್ವ ನಿಂತಲಿನ ಓಡತ್ ನೋಡ್ಲೆ. ನಂದು ಹೇಳ್ತೀನಿ ಸಂಗೀತಿ, ಬೇರೆ ಯಾರ್ದು ಓಡೋದಿಲ್ಲ ಅನ್ಸತ್ತೆ ನನಗೆ. ನಿನ್ನ ತಲೆ ಓಡ್ದಂಗೆ ಬೇರೆ ಯಾರ್ದು ಓಡೋದಿಲ್ಲ ನೋಡವ ತಂಗಿ. ಅತ್ತಿಯಾರ ನೀವ ಬೇಕಾರೆ ಒಂದು 2 ನಿಮಿಷ ನಿಮ್ಮ ತಲೆನ ತಣ್ಣಗೆ ಇಟ್ಕೊಂಡು ಯೋಚನೆ ಮಾಡಿ ನೋಡ್ರಿ. ಈಗ 3 ಲಕ್ಷ ಅಂಕರು ವಾಪಸ್ ಕೊಡ್ತಾರೆ ಬಿಡ್ರಿ. ಈಗ ನಮ್ದು ಹೋದಂಗೆ ಈಗ ಒಪ್ಕೊಳಣ. ಅವ್ರು ಕೊಡಲಿಲ್ಲ ಅಂದ್ರೆ ವಜ್ಜೈತ್ರಿ. ಈಗ ಮತ್ತೆ ಹೆಂಗಾರ ಮಾಡಿ ಮತ್ತೆ ದೋಸ್ತ್ ಅಂತಾನ ರಮೇಶ ಇಸ್ಕಂತಾನ. ಅಂಗಡಿನೂ ಅಷ್ಟೇ, ಅದೇನೇನು ಮಾಲ್ ಐತೆ ಅದನ್ನೆಲ್ಲ ಮಾರಿ ರೊಕ್ಕನ ಆತನ ಇಟ್ಕೊಳನ್ರಿ. ಅದನ್ನು ನಮಗೇನು ಕೊಡೋದು ಬೇಡ್ರಿ. ಅದನ್ನು ಮಾಲಿನ ರೊಕ್ಕನೂ ಆಯ್ತು, ಈ ಮನೆ ರೊಕ್ಕನೂ ಆಯ್ತು. ಮತ್ತು ಅವ್ರು ಅಲ್ಲೇ ಇರುವಲ್ರಕ್ರಿ, ಅವ್ರ ಅತ್ತಿ ಮಾವ ಒಪ್ಕೊಂಡ್ರೆ ನಾಳೆ ಮತ್ತೆ ಏನೋ ಹೆಚ್ಚು ಕಮ್ಮಿ ಆದ್ರೂ ಮತ್ತೆ ಸಂತೋಷದಿಂದ ಇರುತ್ರಿ ಎಲ್ಲ ಅಧಿಕಾರ. ಮತ್ತು ಈಗ ಮಾಡುವಲ್ಲ ನೋಡ್ರಿ. ಈಗ ಮತ್ತು ಅದ್ರ ಜೊತೆಗೆ ಈಗ ನನ್ನ ಮಗಳು ಏಟಂತ ಹೊಡೆದಾಡ್ತಲ್ರಿ, ಹೊಟ್ಟೆಗೆ 2 ಕೂಸಿಟ್ಕೊಂಡು ಹೋಗೋದು ಬರೋದು ಆಫೀಸು ಎಲ್ಲಾನು ನನ್ನ ಮಗಳ ಮಾಡ್ಬೇಕಂದ್ರೆ ವಜ್ಜಾಗಲ್ಲನ್ರಿ. ಆಕಿನೂ ಮೊದ್ಲಿಂದನೂ ನಾನು ಆರಾಮಾಗಿರ್ಬೇಕು, ಶ್ರೀಮಂತರ ಮದುವೆ ಮಾಡ್ಬೇಕು, 3 ಹೊತ್ತು ಆರಾಮ್ ತಿನ್ಕೊಂಡಿರ್ಬೇಕು, ಯಾವುದೂ ಟೆನ್ಷನ್ ಇರಬಾರ್ದು. ನಾನು ಏನಂತಾರೆ, ನಾ ಕಣ್ಣಿಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಇರೋ ಗಂಡ ಬೇಕಂತ ಆಕೆ ಅದನ್ನ ಅಂತಿದ್ಲ. ಅದಕ್ಕೆ ಅಂತಿದ್ಲು. ಮತ್ತು ಇರ್ಬೇಕಿತ್ತು. ಮತ್ತು 108 ಕಂಡೀಷನ್ ಹಾಕ್ತಾರೆ ಹಂಗೆ ಅಂತಂದು ರಗಳಿ ಮಾಡಿ ಅಲ್ಲಿ ಬಂದು ಅದನ್ನ ಯಾಕೆ ಮಾಡ್ಬೇಕು? ಮತ್ತೆ ಇರ್ಬೇಕಿತ್ತು ಅಲ್ಲೇ ಅತ್ತಿ ಮನ್ಯಾಗ ಅತ್ತಿ ಮಾವನ ಜೊತೆಗೇನ ಏನು ಹಾಕಿತ್ತು. ಮತ್ತು ಈಗ ಇದನ್ನಿಬ್ರು ತಾಯಿ ಮಗಳು ಸೇರಿ ನಾಟಕ ಎಬ್ಸಿರೇನ? ಸಂಗೀತ ಏನ್ರಿ ಬೇದು ಮಾವರ. ಮತ್ತೀಗ ನೋಡ್ರಿ ಮಾವರ ಕರೆನ ಅತ್ತಿಯರ ಹಂಗೆ ಅನಬಾಡ್ರಿ. ಈಗ ಏನಾರ ಒಂದು ಮಾಡೋಕೆ ಹೋಗಿ ಇನ್ನೊಂದು ಆತಂದ್ರೆ ಮತ್ತೇನೋ ಅಂತಾರಲ್ರಿ, ಹೊಟ್ಟೆ ಕೂಸೊಂದು ಯಾಡದವ್ರಿ, ಒಂದಲ್ಲ ಮತ್ತೊಂದಲ್ಲ. ಹುಡುಗಿ ಆಗಲ್ ಬಿಡ್ರಿ ಅವ್ನು ದುಡ್ದು ಹಾಕೋದು. ಅವ ದುಡಿವಲ್ರಿ ಇಲ್ಲಿ. ಅವ ಹೊರಗೆ ಬಂದು ದುಡಿತಾನ ಸುಳ್ಳು ನೋಡ್ರಿ ಅತ್ತಿಯಾರ. ನನಗೆ ಅರ್ಥ ಆತ್ರದ ಈಗ 1 ವರ್ಷದಾಗ ಆಕೆ ಎಲ್ಲ ನನ್ನ ಕತ್ತಿ ಮಾಡಿ ದವಾಖಾನ್ಯಾಗ ನೀನು ತೋರ್ಸಂಬರಕ್ಕೆ ಹೋಗಿದ್ವಲ್ಲ ಎಲ್ಲ ಹೇಳಾರ್ರಿ. ಈಗ ನೀವಿಬ್ರು ತಾಯಿ ಮಗಳು ಅದ್ರಲ್ಲಿ ನೀವು ಅದೇನೋ ಅಂತಾರಲ್ಲ, ನಿಮ್ಮಿಬ್ಬರದು ತಲೆ ಓಡ್ದಂಗೆ ನಮ್ದು ಯಾರ್ಯಾರ್ದು ತಲೆ ಓಡಲ್ಲ. ಎಂಥ ಕಂತ್ರಿ ಬುದ್ಧಿ ಐತೆ ಅಂದ್ರೆ ನಿನ್ನ ತಲೆಯಾಗ ಕರೆನ ನನಗಂಕರು ನಂಬಕ್ಕಾಗಲ್ಲ. ಈಗ ಅದೆಲ್ಲ ಬಿಡ್ರಿ. ಈಗ 3 ತುಂಬಿ 4ರಾಗ ಐತಿ. ಈಗ ಎಷ್ಟೊತ್ತಿದ್ರು ಕಳಕುಬ್ಸ ಮಾಡಬೇಕು ಅಂತದ್ರಾಗ ಆಕಿ ಕಳಕುಬ್ಸ ಮಾಡಿದ್ರೆ ಎಲ್ಲೂ ಕಳ್ಸಂಗಿಲ್ಲ, ಹೊಳಿ ದಾಟಿ. ಅಂಥದ್ರಾಗೂ ನಾ ಹುಡುಗಿನ ಕಳ್ಸೀನಿ. ಈಗ ಎದಕ್ಕೆ ಕಳ್ಸೀನಿ ಹೇಳ್ರಿ? ನನಗೆ ಗೊತ್ತೈತಿ ಸಂಕಟ. ಅಲ್ಲಿ ಯಾರ್ಯಾರು ಎಲ್ಲಿರ್ಬೇಕು ಅಲ್ಲಿದ್ರೆ ಚಂದ ಅಂತ ಕಳ್ಸೀನಿ. ಈಗ ಸುಮ್ಮನಿರಿ ನೀವು. ಅವಾಗ ಹಂಗೆ ಅನಿಸ್ತು, ಈಗ ಹಿಂಗೆ ಅನ್ಸುತ್ತ. ಏನು ಮಾಡಬೇಕು? ತಪ್ಪೇನೈತಿ? ಅಯ್ಯೋ ಅದಕ್ಕೆ ಮರ ನೀವು ಜಗಳ ಮಾಡ್ಬಿಡ್ರಿ, ನೀವು ಅಣ್ಣ ಸ್ವಲ್ಪ ಸುಮ್ಮನಿರಿ ಆತು. ಈಗ ಅಂದ್ಕೂಳೆ ಆಗಲ್ರಿ ರೀತಿಯ ಅದಕ್ಕೆ ಮರ. ನೀವು ಅಂದಿರ ಅಂದ್ಕೂಳೆ ಯಾರು ಬಂದು ಗಿರಾಕಿ ಬಂದು ನಿಂದಿರ್ತಾರ ತೊಗೊಂತಾರ ಅನ್ನೋ ಸುಳ್ಳು. ನಾನು ಮೊದಲು ನನ್ನ ದೋಸ್ತನ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಅಂಕರು ಅಂಗಡಿ ನಡ್ಸ್ಕೊಂಡು ಇಲ್ಲೇ ಇರನ್ರಿ. ಆಕಿನ ಕೆಲಸ ಬಿಡನ್ರಿ, ನೋಡೋಣ ಮುಂದೆ ಏನು ಮಾಡ್ಬೇಕು ಅನ್ನೋದು. ಹ್ಞೂನಪ್ಪ, ಅದಕ್ಕೆ ನಿನ್ನ ಜೊತೆಗೆ ಅಷ್ಟ ಮಾತಾಡು ಅಂತ ಹೇಳ್ಬೇಕಂದೆ. ನನಗೆ ಗೊತ್ತಿತ್ತು ಅತ್ತಿಯರು ಮಾವರು ಬೈತಾರಂತಂದು. ಮತ್ತು ಏನು ಮಾಡ್ಬೇಕಪ್ಪ ಇವೆಲ್ಲ? ಮತ್ತು ಆಗವ. ಮತ್ತು ಈಗ ಆಕಿ ಬಸರಿದ್ದಕ್ಕಿನ್ನ ಅಲ್ಲಿವರೆಗೂ ನಾವು ಅದು ಹೊಟ್ಟೆಗೆ ಯಾರು ಹೊತ್ಕೊಂಡು ಹೋಗಂದ್ರೆ ಆ ಹುಡುಗಿಗೆ ತೊಂದರೆ ಆಗೋದಲ್ಲನ. ನೀ ಅರ್ಥ ಮಾಡ್ಕೊಂಡಂಗೆ ನಮ್ಮ ಅತ್ತಿ ಒಟ್ಟ ಅರ್ಥ ಮಾಡ್ಕೊಳ್ಳೋದಲ್ಲ. ನಿಂದು ಅರ್ಧ ಕುಡ್ದಿನ್ಲೇ ನಾನು, ನಿಂದು ಅರ್ಧ ಕುಡ್ದಿ ನಾನು ಸುಬ್ಬಿ. ನನಗೆಲ್ಲ ಗೊತ್ತೈತಿ ನಿನ್ನ ನಾಟಕ. ಈಗಾದ್ರೂ ಆಸ್ತಿ ಎಲ್ಲಿ ಕೈ ತಪ್ಪೋಗುತ್ತಾನ, ಎಲ್ಲಿ ನಿಹಾರಿಕರ ಮಾವ ಅತ್ತಿ ಇಬ್ಬರು ಸೇರಿ ಹೆಣ್ಮಕ್ಳು 3 ಮಂದಿಗೂ ಆಸ್ತಿ ಹಂಚಿ ಎಲ್ಲಿ ನಿನ್ನಳೆಯನ ಕೈಯಾಗ ಚಿಪ್ ಕೊಡ್ತಾರನ್ನಂತ ಹೆದ್ರಿಕೀಗೆ ಈ ನಾಟಕ ಮಾಡಕತ್ತಿ ಅಂತ ನನಗೇನು ಗೊತ್ತಿಲ್ಲ ಅಂತ ಮಾಡಿ ಅನ್ಲೇ. ಮಾಡು ನನ್ನ ಮಗ ಒಬ್ಬವ ನಿನಗೆ ಸಿಕ್ಕಾನ ಮೈದ್ನ, ಒಳ್ಳೆ ಮೈದ್ನ ಪಡ್ಕೊಂಡು ಮಾಡ್ತಿದ್ದಿ. ಮಾಡು ಆತ್ ನಿಂದರ ಅಲ್ಲಿ. ಅಯ್ಯೋ ಅತ್ತಿಯರ ಹಂಗೆ ಮತ್ತೆ ಅಲ್ರಿ ಅತ್ತಿಯರ. ಈಗ ವಾರಸ್ತಾರ ಅವನು ಹೌದಿಲ್ರಿ, ಆಸ್ತಿ ಐತಂತಾನೆ ನನ್ನ ಮಗಳು ಕೊಟ್ಟಿ ನಾನು. ಮತ್ತು ಈತ ದುಡಿಯೋದು ಇಲ್ಲ. ಮತ್ತು ಕೊನೆಗೆ ಹೋಲ್ ಬಿಡತ್ತಾಗ ಏನೈತಿ ಅಳಿಯನ್ ರಟ್ಟೆಗ ಗಟ್ಟಿ ಐತಿ ದುಡ್ದು ಹಾಕ್ತಾನೆ ನನ್ನ ಮಗಳಿಗೆ ಅನ್ನಕ್ಕ. ಏನೇನು ಸಾಗದಲ್ರಿ ತನ್ನ ಕೈಯಾಗ. ಮನೆ ಕೆಲಸ ಮಾಡ್ತಾನಂತ ನೋಡ್ರಿ. ಈಕಿ ಹೋದ್ಲಂದ್ರೆ ಮಕ್ಕೊಳೋದಂತ 3 ಹೊತ್ತು. ಅದಕ್ಕೆ ಹಾಕದನ್ರಿ. ಈಗ ಮತ್ತು ಏನು ಮಾಡ್ಬೇಕು? ಮತ್ತು ಹಣೆ ಬರಕ್ಕ ಕೊಟ್ಬಿಟ್ಟಿವ ಈ ಮಗಳನ್ನ. ಹಣೆ ಬರಕ್ಕಾರ ಈಗ ಮತ್ತು ಹಣೆ ಬಡ್ಕೊಂಡು ಕುಂದ್ರ ಪದ್ಲು ಇದನ್ನು ಮಾಡ್ತೀವಿ ನೋಡ್ರಿ. ಏನು ಮಾಡ್ಬೇಕು ಮತ್ತೀಗ? ನೋಡಪ್ಪ ರಮೇಶ, ಈಗ ಅಂಗಡಿ ಅಂತ ನನ್ನ ಮಗಳು ನಡೆಸ್ತಾಳು ಬಿಡು. ಗಿರಾಕಿ ಬಂದ್ವು ಅಂದ್ರೆ ಬಡ ಕೊಟ್ಬಿಡು. ಎಷ್ಟು ಲಗು ಆಗುತ್ತೆ ಅಷ್ಟು ಲಗು. ಅತ್ತಿಯರ ನೀವು ಬಂದಿರಿ ಮತ್ತು ಕಳ್ಕುಬ್ಸ ಮಾಡೇ ಬಿಡೋಣನ್ರಿ. ಮಾಡಿ ನಾವು ಹೋಗನ್ರಿ. ಮನಿದು ಅಂಗಡಿದು ಬಗೆಹರಿದ ಮೇಲೆ ಅಲ್ಲಿ ಹೋಗೋಳಕ್ಕೆ ಅವ್ರ ಅತ್ತಿ ಮನೆಗೆ. ಇನ್ನೂ ಕೇಳಿಲ್ರಿ ಅವ್ರು ಏನಂತಾರೆ ಏನೋ. ಹ್ಞೂ ಅಂದರು ಅಂದ್ರೆ ಇಷ್ಟಂತರೂ ಮಾಡನ್ರಿ. ಇಲ್ಲಂದ್ರೆ ಆಕೆ ಕೆಲಸ ಬಿಡ್ತಾಳ್ರಿ. ಆಕೆ ಅಂಗಡಿ ನಡ್ಸ್ಕೊಂಡು ಹೋಗ್ತಾಳ. ಅಂಗಡಿ ಅಂಕರು ಇರ್ತೈತ್ರಿ. ಇನ್ನೂ ಫೋನ್ ಮಾಡಿಲ್ಲ, ಫೋನ್ ಮಾಡಿ ನೋಡ್ತೀನಿ. ಆತು ಫೋನ್ ಮಾಡಾಕಿಗೆ. ಏನು ಇವತ್ತ ಬರ್ತಾಳ? ಏನು ಬಟ್ಟೆ ಗಿಟ್ಟಿ ತೊಗೊಂಡೋಗ್ಯಾಳ? ಇಲ್ಲ
ಅಯ್ಯೋ ಅತ್ತೀರ ಅಲ್ಲಿ ಏನು ಸಿಚುವೇಶನ್ ಐತಂತ ಗೊತ್ತಿಲ್ಲ ಹೆಂಗೆ ಬಟ್ಟೆ ಒಯ್ತಾಳ್ರಿ ಒಂದು ಸ್ವೀಟ್ ಡಬ್ಬಿ ತೊಗೊಂಡೋಗ್ರವ ಕೊಟ್ಟು ವಿಷಯ ಹೇಳಿ ಹಿಂಗಂತ ಹೇಳ್ರಿ ಏನಂತಾರ ನೋಡಂತ ಕಳ್ಸೀನ್ರಿ ಈಟತ್ತಾಗೈತಿ ಮುಟ್ಟಿವಂತನೂ ಫೋನ್ ಮಾಡಿಲ್ಲ ಅಂತ ಹೇಳಿದ್ನಲ್ರಿ ಮತ್ತೆ ಕಾಯಕತ್ತೀನಿ ಅದಕ್ಕೆ ಆತು ಏನಾರ ಮಾಡಿ ಏನು ಒಬ್ಬಕ್ಕೆ ಅದೀನಂತಂದು ಏನು ಮಾಡ್ಕೊಂಡಿಲ್ಲ ನಾವು ಅಲ್ಲೇನು ಹೋಟ್ಲ ಪಟ್ಲದಾಗ ಏನೂ ತಿನ್ನಲಿಲ್ಲ ಏನು ಮಾಡಿಲ್ರಿ ಮುಂಜಾನೆ ಒಗ್ಗರಣೆ ಮಾಡ್ಕೊಂಡಿದ್ದೆ ಅವನ ಒಂಚೂರು ಜಾಸ್ತಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೂ ಆಗಂಗ ಏನು ಮಾಡ್ಕೊಂಡಿಲ್ಲ ನೋಡ್ರಿ ಒಗ್ಗರಣೆ ತಿಂದೀನಿ ಬರ್ರಿ ಒಂದಿಟ್ಟು ಕಿರಾಣಿ ತರ್ಬೇಕಂತಿಲ್ಲ ಏನಿಲ್ಲ ಮನ್ಯಾಗ ಅಂಗಡಿ ಐತಿ ಚಪಾತಿ ಮಾಡಿ ಪಲ್ಯ ಮಾಡ್ತೀನಿ ರೀ ಉಳ್ಳಾಗಡ್ಡಿ ಆಲೂಗಡ್ಡಿನೂ ಅದಾವ ಅಂಗಡ್ಯಾಗ ಅವನತ್ತಂದು ಚಪಾತಿ ಪಲ್ಯ ಮಾಡಿ ಅನ್ನ ಸಾರು ಮಾಡ್ತೀನಿ ಬರ್ರಿ ಮೊಸರು ಎಲ್ಲ ಐತೆ ಅಂಗಡ್ಯಾಗ ನಡಿ